ಸ್ವಾಮಿ ಅಷ್ಟೊಂದು ಜೈಲ್ ಹೋಗಿ ಬಂದವ್ ನಾನು ಸ್ವಾಮಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿಬಿಟ್ಟಿದೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳ ಸೀನನ ಜೊತೆ ಸಿಗರೇಟ್ ಸೇದುತ್ತಾ ಕಾಫಿ ಕುಡಿಯುತ್ತಾ ನಗುತ್ತಾ ಐಷಾರಾಮಿ ಜೀವನ ಕಳೆಯುತ್ತಿದ್ದ ನಟ ದರ್ಶನ್ ಒಂದು ಫೋಟೋ ವೈರಲ್ ಆಗ್ತಾ ಇದ್ದಂತೆ ಸಂಕಷ್ಟ ಎದುರಾಗಿಬಿಟ್ಟಿದೆ. ಇದೇ ಪ್ರಕರಣದಲ್ಲಿ 3 FIR ಕೂಡ ದಾಖಲಾಗಿದೆ. ಈ ಪೈಕಿ 2ರಲ್ಲಿ ದರ್ಶನ್ A1 ಆರೋಪಿಯಾಗಿದ್ದಾರೆ. ಇನ್ನು ದರ್ಶನ್ರ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರೋ ಪೊಲೀಸರು ಇದೀಗ ದರ್ಶನ್ರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ದಾರೆ. ಹಾಗಾದ್ರೆ ಬಳ್ಳಾರಿ ಜೈಲಿನ ಇತಿಹಾಸ ಏನು, ಅದರ ವಿಶೇಷತೆಗಳೇನು, ಗಣಿನಾಡಿನ ಜೈಲಿನ ಹಿಂದಿದೆಯಾ ಆ ಒಂದು ಕರಾಳ ಕತೆ? ಬಳ್ಳಾರಿ ಜೈಲ್ ಅಂದ್ರೆ ನರಕ ಅಂತ ಹೇಳೋದು ಯಾಕೆ? ಇಲ್ಲಿ ನಟ ದರ್ಶನ್ ಹೊಂದಿಕೊಳ್ತಾರ? ಎಲ್ಲದರ ಬಗ್ಗೆ ಮಾಹಿತಿಯನ್ನ ಇವತ್ತು ನೀಡ್ತೇವೆ. 1800ನೇ ಇಸವಿಯಲ್ಲಿ ಬಳ್ಳಾರಿಯನ್ನ ಮದ್ರಾಸ್ ಪ್ರೆಸಿಡೆನ್ಸಿಯೊಂದಿಗೆ ವಿಲೀನಗೊಳಿಸಿದ ನಂತರ ಬ್ರಿಟಿಷರು ಇಲ್ಲಿ 3 ಜೈಲುಗಳನ್ನು ಸ್ಥಾಪಿಸಲು ಬಯಸಿದ್ರಂತೆ. ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ 1872ರಲ್ಲಿ ಮೊದಲ ಕಾರಾಗೃಹವನ್ನು ಸ್ಥಾಪನೆ ಕೂಡ ಮಾಡಿದ್ರು. ಮೊದಲು ಇದನ್ನ ಕೇಂದ್ರ ಕಾರಾಗೃಹ ಅಂತ ಕರೆಯಲಾಗ್ತಾ ಇತ್ತು. 2ನೇದು ಅಲ್ಲಿಪುರ ಬಯಲ್ ಜೈಲು ಮತ್ತು 3ನೇದು TB ಸ್ಯಾನಿಟೋರಿಯಂನಲ್ಲಿ ವಿಶ್ವ ಯುದ್ಧದ ಯುದ್ಧ ಕೈದಿಗಳನ್ನು ಬ್ರಿಟಿಷರು ಇಲ್ಲಿ ಇರಿಸಿದ್ರು ಅಂತ ಹೇಳಲಾಗುತ್ತೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಬಳ್ಳಾರಿಯು ಪ್ರಮುಖ ಪಟ್ಟಣವಾಗಿತ್ತು. ವಿಶೇಷವಾಗಿ 1800ರಲ್ಲಿ ಆಗಿನ ಮದ್ರಾಸ್ ಪ್ರೆಸಿಡೆನ್ಸಿಯೊಂದಿಗೆ ವಿಲೀನಗೊಂಡ ನಂತರ ಹೆಚ್ಚಿನ ಪ್ರಾಶಸ್ತ್ಯ ಬಂದ್ಬಿಡ್ತು. ಆದ್ದರಿಂದ ಮೊದಲ ಜಿಲ್ಲಾಧಿಕಾರಿ ಸರ್ ಥಾಮಸ್ ಮುನ್ರೋ ಅವರು ರಾಜಕೀಯ ಕೈದಿಗಳಿಗೆ ಇಲ್ಲಿ ಜೈಲು ಸ್ಥಾಪಿಸಲು ಶಿಫಾರಸು ಮಾಡಿದ್ರಂತೆ. ಈ ಜೈಲು ವಿದ್ಯುದ್ದೀಕರಿಸಿದ ಬೇಲಿಯನ್ನ ಹೊಂದಿದ್ದು, ಅಂದ್ರೆ ಎಲೆಕ್ಟ್ರಿಕ್ ಬೇಲಿ. ಮದ್ರಾಸ್ ಸೈನ್ಯದ ಕಂಟೋನ್ಮೆಂಟ್ ಬಳಿಕ ಅತಿ ದೊಡ್ಡ ಜೈಲು ಇದಾಗಿತ್ತಂತೆ. ಬ್ರಿಟಿಷ್ ಸೈನ್ಯದ ಮುಖ್ಯಸ್ಥರಾಗಿದ್ದ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಮತ್ತು ಎಡ್ವರ್ಡ್ ವಿಲಿಯಮ್ಸ್ ಸರ್ ಥಾಮಸ್ ಮುನ್ರೋ ಅವರ ಸಲಹೆಯ ಮೇರೆಗೆ ಸ್ಥಾಪಿಸಲಾದ ಈ ಕಂಟೋನ್ಮೆಂಟ್ನಲ್ಲಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ರು. ಕಂಟೋನ್ಮೆಂಟ್ನ ಪದಾತಿ ಸೈನ್ಯದ ಬ್ಯಾರಕ್ಗಳ ಒಂದು ಭಾಗವನ್ನ ಮಿಲಿಟರಿ ಜೈಲಾಗಿ ಪರಿವರ್ತನೆ ಕೂಡ ಮಾಡಲಾಯಿತು. ಇದನ್ನ ಅಲಿಫೋರ್ ಜೈಲು ಅಂತ ಕರೆಯಲಾಯಿತು. ಅಲ್ಲಿ ಫ್ರಾನ್ಸ್, ಡೆನ್ಮಾರ್ಕ್ ಮತ್ತು ಟರ್ಕಿಯ ಯುದ್ಧ ಕೈದಿಗಳನ್ನ ಬಂಧನವನ್ನ ಮಾಡಲಾಯಿತು. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ 600ಕ್ಕೂ ಅಧಿಕ ಕೈದಿಗಳನ್ನ ಇರಿಸಬಹುದು. ಈಗಲೂ ಕೂಡ ಕೆಲವು ಕಟ್ಟಡಗಳು ಹಳೆಯ ಶೈಲಿಯಲ್ಲಿಯೇ ಇವೆ. ಇನ್ನು ಹೆಚ್ಚಿನ ಭದ್ರತೆ ಕೂಡ ಇಲ್ಲಿದೆ ಅಂತ ಹೇಳಲಾಗುತ್ತೆ. ಪಂಜಾಬ್ CM ಹತ್ಯೆ ಮಾಡಿದ ಉಗ್ರಗಾಮಿಗಳನ್ನ ಬಂಧಿಸಿಡಲು ಸಿದ್ಧಪಡಿಸಿದ್ದ ಸೆಲ್ಗಳು ಇವಾಗಿದ್ದು, ಇದರಲ್ಲಿ ಮಂಗಳೂರು, ಶಿವಮೊಗ್ಗ, ಬೆಂಗಳೂರಿನಲ್ಲಿ ವಿವಿಧ ಆರೋಪ ಮತ್ತು ಅಪರಾಧದ ಅಡಿಯಲ್ಲಿ ಬಂಧಿತರಾಗಿದ್ದ 11 ಜನರನ್ನ ಈ ಸೆಲ್ಗಳಲ್ಲಿ ಇಡಲಾಗಿದೆ. ದರ್ಶನ್ ಅವರನ್ನ ಬಂಧಿಸಿಡಲಾಗಿರುವ ಸೆಲ್ಗೆ 2 ವಾಚ್ ಗಾರ್ಡ್ ಮತ್ತು ಒಬ್ಬ ASI ಸಿಬ್ಬಂದಿಯನ್ನ ನಿಯೋಜಿಸಲಾಗುತ್ತೆ. ದೇಶದ್ರೋಹಿಗಳನ್ನ ಹಿಂಸಿಸೋಕೆ, ಶಿಕ್ಷೆ ನೀಡೋಕೆ ಹೇಳಿ ಮಾಡಿಸಿದ ಅಂಡಮಾನ್ ಜೈಲು ಬಿಟ್ರೆ ದೇಶದಲ್ಲಿ ಬಳ್ಳಾರಿ ಜೈಲು 2ನೇ ಅತಿ ಕಠಿಣ ಜೈಲು ಎಂಬ ಸ್ಥಾನವನ್ನ ಪಡೆದಿದೆ. ಆದ್ರೆ ಮಹಿಳೆಯರು ಇರುವ ಬ್ಯಾರಕ್ ಪಕ್ಕದಲ್ಲೇ ನಟ ದರ್ಶನ್ ಅವರನ್ನ ಈಗ ಇರಿಸಲಾಗಿದ್ದು, ನಟ ದರ್ಶನ್ ಯಾವ ರೀತಿ ಜೈಲಿಗೆ ಹೊಂದಿಕೊಳ್ತಾರೆ ಕಾದ್ ನೋಡಬೇಕಿದೆ. ಇಷ್ಟೆಲ್ಲ ಆಗಿದ್ದು ಕೇವಲ ಒಂದೇ ಒಂದು ಫೋಟೋ ಹಾಗೂ ಒಂದೇ ಒಂದು ಸಣ್ಣ ವಿಡಿಯೋ ತುಣುಕಿನಿಂದ. ನಟ ದರ್ಶನ್ ಅವರ ಸಿಗರೇಟ್ ಚಟ ಅವರನ್ನ ಯಾವ ಹಂತಕ್ಕೆ ತಂದು ನಿಲ್ಲಿಸಿದೆ ಅನ್ನೋದನ್ನ
ನೀವೇ ನೋಡಬಹುದು. ಬಳ್ಳಾರಿಯ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ರವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಮಾತುಗಳು ಕೂಡ ಕೇಳಿ ಬರುತ್ತೆ. ಆದರೆ ಗೃಹ ಸಚಿವರಾದಂಥ ಪರಮೇಶ್ವರ್ ಇದಕ್ಕೂ ಜಮೀರ್ ಅಹಮದ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತಿದ್ದಾರೆ. ಏನೇ ಆಗಿರಲಿ, ನಟ ದರ್ಶನ್ ಬಳ್ಳಾರಿ ಜೈಲಿನಲ್ಲಾದರೂ ಯಾರ ಸಹವಾಸವನ್ನು ಮಾಡದೆ ಒಳ್ಳೆಯ ವ್ಯಕ್ತಿಯಾಗಿ ನಡೆದುಕೊಳ್ಳಿ ಅನ್ನೋದು ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ನಮ್ಮ ಟಿವಿ, ಮೈಸೂರು.